ಕಾಂಗ್ರೆಸ್ ಮುಖಂಡರಾದ ಹಾಗೂ ಸಮಾಜ ಸೇವಕರಾದ ಮಂಜುನಾಥ್ ನಾಯ್ಕ್ ಎಂದರೆ ಕುಮಟಾ ಹೊನ್ನಾವರ ಭಾಗದಲ್ಲಿ ಚಿರಪರಿಚಿತ ಹೆಸರು. ಯಾವುದೇ ಸಾಮಾಜಿಕ, ಸಾಂಸ್ಕೃತಿಕ, ಕ್ರೀಡೆ, ಶಿಕ್ಷಣ, ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅಲ್ಲಿಗೆ ತೆರಳಿ ಯಾವುದೇ ಪ್ರಚಾರ ಬಯಸದೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಡೆದುಕೊಳ್ಳುವುದು ಅವರ ವ್ಯಕ್ತಿತ್ವ. ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಬಗೆ ಕೂಡ ವಿನೂತನ ರೀತಿಯದ್ದೇ ಆಗಿತ್ತು. ಮಂಜುನಾಥ್ ನಾಯ್ಕ್ ಅವರು ತನ್ನ ಜನ್ಮದಿನಾಚರಣೆಯನ್ನು ಕುಮಟಾ ಹೊನ್ನಾವರ ಭಾಗದಲ್ಲಿ ಕೆಲವೊಂದಿಷ್ಟು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸಿಕೊಂಡರು. ವಿಶೇಷವಾಗಿ ಹೊನ್ನಾವರ ಪಟ್ಟಣ ಉದ್ಯಮನಗರದಲ್ಲಿ ಮಳೆ ಹಾನಿಯಿಂದ ಬಡ ಕುಟುಂಬದ ಮೀನುಗಾರ ಮಹಿಳೆಯ ಮನೆಗೆ ಹಾನಿಯಾಗಿದ್ದು ಆ ಕುಟುಂಬಕ್ಕೆ ಧನಸಹಾಯವನ್ನು ನೀಡಿದರು. ಅದೇ ರೀತಿ ಕಡತೋಕ ಭಾಗದ ಬಡ ಕುಟುಂಬದ ವಿದ್ಯಾರ್ಥಿನಿಗೆ ಉನ್ನತ ಶಿಕ್ಷಣಕ್ಕೆ ಧನಸಹಾಯವನ್ನು ಮಾಡಿದರು. ಅಂಗವಿಕಲತೆಯಿಂದ ಬಳಲುತ್ತಿರುವ ಕುಮಟಾ ಸೊಪ್ಪಿನಹೊಸಳ್ಳಿ ಭಾಗದ ಬಡ ರೈತನಿಗೆ ಸಹಾಯ ಹಸ್ತವನ್ನು ಚಾಚಿದರು. ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ತನ್ನ ಸ್ನೇಹಿತರ ಜೊತೆಗೂಡಿ ಕ್ಷೇತ್ರದ 10 ಭಾಗಗಳಲ್ಲಿ ಕಷ್ಟದಲ್ಲಿ ಇದ್ದವರ ಮನೆಯಂಗಳಕ್ಕೆ ತೆರಳಿ ಅವರಿಗೆ ಸಹಾಯ ನೀಡಿ ತನ್ನ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಿಕೊಂಡರು. ಅದೇ ರೀತಿ ಹಿರೇಗುತ್ತಿ ಮೊರಬಾ ಭಾಗದ ಅನಾರೋಗ್ಯ ಪೀಡಿತ ಬಡ ಕುಟುಂಬದ ಮಹಿಳೆಗೆ ಸಹಾಯ ಹಸ್ತವನ್ನು ಚಾಚಿದರು. ಅಲ್ಲಿಯ ಸ್ಥಳೀಯರ ಜೊತೆಗೂಡಿ ತನ್ನ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸಿಕೊಂಡರು. ದಿನವಿಡೀ ಕುಮಟಾ ಹೊನ್ನಾವರ ಭಾಗದಲ್ಲಿ ಸ್ನೇಹಿತರು, ಆತ್ಮೀಯರು ಇದ್ದಲ್ಲಿಯೇ ಹೋಗಿ ಅವರ ಜೊತೆಗೂಡಿ ವಿಶೇಷ ರೀತಿಯಲ್ಲಿ ತನ್ನ ಜನ್ಮದಿನವನ್ನು ಆಚರಿಸಿಕೊಂಡಿರುವುದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ರವಾನಿಸಿದ್ದಾರೆ. ಅವರ ಗೆಳೆಯರ ಬಳಗದವರು ಹಾಗೂ ಆತ್ಮೀಯರು ಹೇಳುವ ಪ್ರಕಾರ ಮಂಜುನಾಥ್ ನಾಯ್ಕರ ವ್ಯಕ್ತಿತ್ವ ವಿಶೇಷವಾದದ್ದು. ಯಾವುದೇ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಶಾಲಾ ವಾರ್ಷಿಕೋತ್ಸವ, ಊರ ಹಬ್ಬಗಳ ಹೆಸರಲ್ಲಿ ಉತ್ಸವಗಳನ್ನು ಅದ್ದೂರಿಯಾಗಿ ಆಚರಿಸುವ ಸಮಯದಲ್ಲಿ ಅಲ್ಲದೆ ವಿಶೇಷವೆಂದರೆ ಈ ಕ್ಷೇತ್ರದ ಎಲ್ಲೇ ಕಾರ್ಯಕ್ರಮವಾದರೂ ಅತಿಥಿ ಅಭ್ಯಾಗತರ ಪಟ್ಟಿಯಲ್ಲಿ ಮಂಜುನಾಥ್ ಲಕ್ಷ್ಮಣ್ ನಾಯ್ಕ್ ಅವರ ಹೆಸರು ಇದ್ದೇ ಇರುತ್ತದೆ. ಇಷ್ಟರ ಮಟ್ಟಿಗೆ ಎಲ್ಲರ ಪಾಲಿಗೆ ಮಂಜಣ್ಣನೇ ಆಗಿರುವ ಮಂಜುನಾಥ್ ನಾಯ್ಕ್ ಅವರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಮಹಾಪೋಷಕರಾಗಿ ಹೊರಹೊಮ್ಮಿದ್ದಾರೆ. ಮನೆ ಬಾಗಿಲಿಗೆ ಯಾರೇ ಬರಲಿ ಅವರ ಜಾತಿ, ಧರ್ಮ, ಅವರು ಯಾರು, ಯಾವ ಪಕ್ಷದವರು, ಇನ್ಯಾವುದರ ಬಗ್ಗೆಯೂ ಕಿಂಚಿತ್ ಕೂಡ ಯೋಚನೆ ಮಾಡದೆ ಅವರಿಗೆ ಏನಾಗಬೇಕು ಎನ್ನುವುದನ್ನು ತಕ್ಷಣ ಅರಿತು ಆ ಬಗ್ಗೆ ಕಾರ್ಯೋನ್ಮುಖರಾಗುತ್ತಾರೆ. ಅವರ ಈ ಗುಣವೇ ಕ್ಷೇತ್ರದ ಜನರನ್ನು, ಸಂಘಟಕರನ್ನು ಅತಿಯಾಗಿ ಆಕರ್ಷಣೆ ಮಾಡಿದೆ. ಮಂಜುನಾಥ್ ನಾಯ್ಕ್ ಅವರು ಜನಪ್ರತಿನಿಧಿ ಅಲ್ಲದೇ ಇದ್ದರೂ ಜನರಿಗೆ ಮಂಜಣ್ಣ ಎಂದರೆ ಅಚ್ಚುಮೆಚ್ಚು. ಅವರು ಕುಮಟಾ ಹೊನ್ನಾವರ ಕ್ಷೇತ್ರದ ಯಾವುದೇ ರಸ್ತೆಯಲ್ಲಿ ನಿಂತರೂ ನಮ್ಮ ಮಂಜಣ್ಣ ಎನ್ನುವ ಒಂದಿಷ್ಟು ಕೂಗು ಕೇಳಿಸುತ್ತದೆ. ಮಂಜಣ್ಣ ಕೇವಲ ದಾನದಿಂದ ಹೆಸರು ಗಳಿಸಿದ್ದಲ್ಲ, ಗುಣದಿಂದಲೂ ಶ್ರೇಷ್ಠರಾಗಿದ್ದಾರೆ. ಕೇವಲ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಸಾವಿರಾರು ಯುವಕರಿಗೆ ಸಹಾಯ ಹಸ್ತ ನೀಡಿದ್ದಾರೆ. ಅನಾರೋಗ್ಯ ಪೀಡಿತರ ಕಷ್ಟಗಳಿಗೆ ನೆರವಾಗಿದ್ದಾರೆ. ಅನೇಕರ ಮಂಗಲ ಕಾರ್ಯಕ್ಕೂ ಆರ್ಥಿಕ ಸಹಾಯದ ಮೂಲಕ ಶುಭ ಹಾರೈಸಿದ್ದಾರೆ. ಮಂಜಣ್ಣನ ಬಳಿ ಕಷ್ಟ ಎಂದು ಯಾರೇ ಬಂದರೂ ಅವರನ್ನು ಬರಿಗೈಯಲ್ಲಿ ಕಳುಹಿಸಿದ ಉದಾಹರಣೆಯೇ ಇಲ್ಲ. ಮಂಜುನಾಥ್ ನಾಯ್ಕ್ ಅವರು ಎಲ್ಲೇ ಹೋದರೂ ಜನ ಮುತ್ತಿಕೊಳ್ಳುತ್ತಾರೆ, ತಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುತ್ತಾರೆ. ಅವರ ಇಂತಹ ವ್ಯಕ್ತಿತ್ವ ಹಾಗೂ ಮಾನವೀಯ ಗುಣಗಳಿಗಾಗಿಯೇ ಕುಮಟಾ ಹೊನ್ನಾವರದ ಅವರ ಆತ್ಮೀಯರು ತಾವಿದ್ದಲ್ಲಿಯೇ ಅವರನ್ನು ಕರೆಯಿಸಿಕೊಂಡು ಅವರ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಅವರಿಗೆ ಶುಭ ಹಾರೈಸಿದ್ದಾರೆ. ಪ್ರಕೃತಿಯ ವಿಕೋಪಕ್ಕೆ ಹೊನ್ನಾವರದ ಉದ್ಯಮನಗರಕ್ಕಿಂತ ಸ್ವಲ್ಪ ಮುಂದೆ ಸುಣ್ಣದ ಗುಡ್ಡ ತಿಳ್ಕೊಂಡು ಇನ್ನ ಭಾಗ ಇದೆ. ಈ ಭಾಗದಲ್ಲಿ ನಮ್ಮ ತಾಯಿಯ ಮನೆ ಜಾನಕಿ ಅಂತ ತಿಳ್ಕೊಂಡಿರೋ ಮನೆ ಪ್ರಕೃತಿ ವಿಕೋಪಕ್ಕೆ ಒಂದು ಹಾನಿಯಾಗಿದೆ. ಅದಕ್ಕಾಗಿ ಇವತ್ತು ನಮ್ಮ ಹೊನ್ನಾವರ ಕುಮಟಾ ವಿಭಾಗದ ಮುಖಂಡರಾಗಿರುವಂಥ ಕಾಂಗ್ರೆಸ್ ಮುಖಂಡರಾಗಿರುವಂಥ ಮಂಜುನಾಥ್ ಎಲ್ ನಾಯ್ಕ್ರವರು ಅವರ ಹುಟ್ಟುಹಬ್ಬ ಇವತ್ತು ಕೇಳಿದ್ರು. ಎಲ್ಲರೂ ಕೂಡ ಒಂದು ಹುಟ್ಟುಹಬ್ಬವನ್ನು ಭಾಳ ಬೇರೆ ಬೇರೆ ಥರ ಮೋಜು ಮಸ್ತಿ ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ಕೊತಾರೆ. ರಾಜಕಾರಣಿಗಳು ಆಗಿರ್ಬೋದು, ದೊಡ್ಡ ದೊಡ್ಡ ನಾಯಕರಾಗಿರ್ಬೋದು, ಈ ಥರದ್ದು. ಆದರೆ ಇವತ್ತು ಅವರ ಕೈಯಲ್ಲಾಗುವಷ್ಟು ಧನ ಸಹಾಯವನ್ನು ಇವರಿಗೆ ಮಾಡೋದ್ರ ಮುಖಾಂತರ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಈ ಭಾಗದ ಮೀನುಗಾರರ ಪರವಾಗಿ ಹಾಗೆ ಎಲ್ಲ ಆತ್ಮೀಯ ಸ್ನೇಹಿತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಸಹಕಾರ ಮುಂದಿನ ದಿನ ಕೂಡ ಎಲ್ಲ ಈ ಮೀನುಗಾರರ ಮೇಲೆ ಹಾಗೆಲ್ಲ ಸ್ನೇಹಿತರ ಮೇಲೆ ಇರಲಿ ಅಂತ ಇವತ್ತು ಕೇಳ್ಕೊಳ್ತೇವೆ.